ಇನ್ನು ಡಿಕೆ ಅವರೇ ನಿಮಗೆ ಸತ್ಯ ಹೇಳೋಕೆ ಹೆದರಿಕೆನಾ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಅವರೇ ನಿಮಗೆ ಸತ್ಯ ಹೇಳೋಕೆ ಹೆದರಿಕೆನಾ ಅಂತ ಧರ್ಮಸ್ಥಳ ವಿಚಾರವಾಗಿ ಸಿಟಿ ರವಿ ಕೆಂಡ ಕಾರಿದ್ದಾರೆ. ಷಡ್ಯಂತ್ರದ ಹಿಂದೆ ಮತಾಂತರದ ಮಾಫಿಯಾ ಇದೆ. ಷಡ್ಯಂತ್ರದ ಹಿಂದಿರುವಂತಹ ಕಾರಣ ಬಹಿರಂಗಪಡಿಸಲಿ ಅಂತ ಧರ್ಮಸ್ಥಳದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ನಾವು ಈ ನೆಲದ ಕಾನೂನನ್ನು ಗೌರವಿಸೋರು, ಸಂವಿಧಾನವನ್ನು ಗೌರವಿಸೋರು. ತನಿಖೆಯನ್ನು ನಾವು ಪ್ರಶ್ನಿಸೋದಿಲ್ಲ. ತನಿಖೆಗೆ ಮೊದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಂಥ, ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಮಾಡಿದಂಥ ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು. ಈಗಾಗಲೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಏನು ಅನ್ನೋದನ್ನು ಅವ್ರು ಬಹಿರಂಗಪಡಿಸಬೇಕು. ಸತ್ಯ ಹೇಳೋದಕ್ಕೆ ಹೆದರಿಕೆನಾ ಮಾನ್ಯ ಉಪಮುಖ್ಯಮಂತ್ರಿಗಳೇ? ಸತ್ಯ ಹೇಳಕ್ಕೆ ನಿಮಗೆ ಹೆದರಿಕೆ ಇಲ್ಲ ಅನ್ನೋದಾದರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರ್ತಕ್ಕಂಥ ರಾಜಕಾರಣ, ಷಡ್ಯಂತ್ರದ ಹಿಂದಿರ್ತಕ್ಕಂಥ ಶಕ್ತಿ ಅದು ಯಾವುದು ಅನ್ನೋದನ್ನು ತಾವು ಬಹಿರಂಗಪಡಿಸಬೇಕಾದ ಅನಿವಾರ್ಯತೆ ಇದೆ. ಈಗ ನೀವು ಹೇಳದೇ ಇದ್ದರೆ ಇನ್ಯಾವಾಗ ಹೇಳ್ತೀರಿ? ಈಗಲೇ ಹೇಳೋಕ್ಕೆ, ಸತ್ಯ ಹೇಳೋಕ್ಕೆ ಇದೇ ಸೂಕ್ತವಾಗಿರ್ತಕ್ಕಂಥ ಕಾಲ. ಷಡ್ಯಂತ್ರ ಏನು ಅನ್ನೋದನ್ನು ಬಹಿರಂಗಪಡಿಸಬೇಕು ಅಂಥೇಳಿ ನಾನು ಆಗ್ರಹಿಸ್ತೇನೆ. ತನಿಖೆ ಯಾವ ರೂಪದಲ್ಲಿ ಅವರು ತನಿಖಾಧಿಕಾರಿಗಳು ಮಾಡ್ತಾರೆ ಮಾಡಲಿ. ಆದರೆ ತನಿಖೆಗೆ ಮುಂಚೆನೇ ಅಪರಾಧಿ ಸ್ಥಾನ ಕಟ್ಟಿದ್ರಲ್ಲ, ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಸಣ್ಣ ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ್ದು ಅಪರಾಧನ? ಅಕ್ಷರ ದಾಸೋಹ ಮಾಡಿದ್ದು ಅಪರಾಧನ? ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದು ಅಪರಾಧನ? ಪುರಾತನ ದೇವಸ್ಥಾನಗಳನ್ನು ಧರ್ಮೋತ್ಥಾನ ಟ್ರಸ್ಟ್ಗಳ ಮೂಲಕ ಜೀರ್ಣೋದ್ಧಾರ ಮಾಡಿದ ಅಪರಾಧನ? ಗ್ರಾಮಗಳಲ್ಲಿ ನೆರವು ಕೇಳ್ಕೊಂಡು ಬಂದವರಿಗೆ ದೇವಾಲಯಕ್ಕೆ ನೆರವು ಕೊಟ್ಟಿದ್ದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ. ಇದು ಷಡ್ಯಂತ್ರ. ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿಗಳೇ, ಕೋಟ್ಯಾಂತರ ಜನರ ಭಕ್ತರ ಮನಸ್ಸಿಗೆ ಘಾಸಿಯಾಗುವ ರೀತಿಯಲ್ಲಿ ನಾವು ಈ